ಅಂತೂ ಇಂತೂ ಜಂಗಲ್ಗೆ ಕರ್ಕೊಂಡು ಹೊಟ್ಟೋಗ್ಬಿಟ್ರಲ್ಲ ಈಗ. 92.7 ಬಿಗ್ FM ಅಲ್ಲಿ ಮಯೂರ ಮಾತಾಡ್ತಿರೋದು. ನನ್ನ ಜೊತೆ ಇವತ್ತು ಸ್ಟುಡಿಯೋಸಲ್ಲಿ ಶಾಸ್ತ್ರಿ ಜೋಡಿಗಳಿದ್ದಾರೆ, LN ಶಾಸ್ತ್ರಿ ಸರ್ ಆ್ಯಂಡ್ ಸುಮಾ ಶಾಸ್ತ್ರಿ ಅವರು. ಸೊ ಜಂಗಲ್ ಕರ್ಕೊಂಡೋದ್ರೆ ನಾನೇನು ಟಾರ್ಜನ್ ಆಗಿರಲಿಲ್ಲ, ಬಟ್ ಇಟ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್. ಒಳ್ಳೆ ಹಾಡನ್ನೇ ಹಾಡಿದ್ರಿ. ಹೇಳಿ, ನನಗೊಂದು ಡೌಟ್ ಇದೆ. ನೀವು ವಾಯ್ಸ್ ಟೆಕ್ಸ್ಚರ್ ನೀವು ನೋಡಿದಾಗ ನೀವು ಎಷ್ಟು ಸಾಫ್ಟ್ ವಾಯ್ಸಲ್ಲಿ ಮಾತಾಡ್ತೀರಾ, ಬಟ್ ಹಾಡ್ಬೇಕಾದ್ರೆ ಅದು ಹೆಂಗೆ ಆ ಥರ ಹಾಡುಗಳನ್ನ ಹಾಡ್ತಿರಲ್ಲ, ಈಗ ಪರವಾಗಿಲ್ಲ ಪಾರಕ್ಕ ಆಗಲಿ ಈ ಥರ ಹಾಡುಗಳಾಗಲಿ. ಸೊ ವಾಟ್ ಈಸ್ ದಟ್ ಮ್ಯಾಜಿಕ್? ನಂದು ಸ್ಟಾರ್ ಬಂದ್ಬಿಟ್ಟು ಜೆಮ್ನಿ ಡ್ಯೂಯಲ್ ಕ್ಯಾರೆಕ್ಟರ್. ಪಕ್ಕದಲ್ಲಿ ಇದಾರೆ ಕೇಳಿ, ನಾನು ಸಾಫ್ಟ್ವೇರ್ ರಪ್ಪ ಅಂತ. ನೀವು ನೋಡಿದ್ರೆ ನೀವು ಅನ್ಕೋಬೇಕಷ್ಟೇ ಸಾಫ್ಟ್ ಅಂತ. ಹಾಗಾದ್ರೆ ನಾಗವಲಿ ಫ್ರೆಂಡಾ? ಜಸ್ಟ್ ಕಿಡಿಂಗ್, ಬಟ್ ಇಟ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್. ಈಗ ನಿಮ್ಮಿಬ್ರಿಗೆ ಏನು ಅಂತಂದ್ರೆ, ನಾನೊಂದು ಬ್ರ್ಯಾಂಡ್ ಹೆಸರುಗಳನ್ನ ಹೇಳ್ತೀನಿ. ಆಕ್ಚುಲಿ ಬ್ರ್ಯಾಂಡ್ ಮೆನ್ಷನ್ ಮಾಡಬಾರ್ದು, ಆದ್ರೂ ಮಾಡ್ತಿದ್ದೀನಿ. ಸೊ ನಿಮ್ಮ ಪ್ರಕಾರ ನಮ್ಮ ಕರ್ನಾಟಕದ ಯಾವ ಸಿಂಗರ್ಸ್ ಅಥವಾ ಮ್ಯೂಸಿಷಿಯನ್ಸ್ ಆ ಬ್ರ್ಯಾಂಡನ್ನ ಎಂಡೋರ್ಸ್ ಮಾಡಬಹುದು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಓಕೆನಾ, ಯೋಚನೆ ಮಾಡ್ಬಿಟ್ಟು ಹೇಳ್ಬೋದು ನೀವಿಬ್ರು. ಗಮನ ಬಿಟ್ಟು ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಏಷ್ಯನ್ ಪೇಂಟ್ಸ್. ರಾಜೇಶ್ ಕೃಷ್ಣ. ರಾಜೇಶ್ ಕೃಷ್ಣನ ಅಲ್ಲ, ಇದ್ರೂ ಇರ್ಬೋದು. ಕೂದಲು ಅವ್ರು ಆಕ್ಚುಲಿ ಅವ್ರದ್ದು ಕೂದಲು ಆಡಲ್ಲಿ ನೋಡ್ತಾ ಇದೆ ಈಗ. ಏಷ್ಯನ್ ಪೇಂಟ್ಸ್ ಅಂತ ಶಾರುಖ್ ಖಾನ್ ತರ ಡಬ್ಬ ಇಟ್ಕೊಂಡು ಬರ್ಬೋದು. ಓಕೆ, ಐ ವಿಲ್ ಕನ್ಸಿಡರ್ ಇಟ್. ನಂದಿನಿ ಹಾಲು ಮತ್ತೆ ತುಪ್ಪ. ನಂದಿತಾ. ಪರ್ಫೆಕ್ಟ್. ನಂದಿತಾ. ಡೈರಿ ಮಿಲ್ಕ್. ಎಸ್, ಡೈರಿ ಮಿಲ್ಕ್. ಅನುರಾಧ ಭಟ್. ಡೈರಿ ಮಿಲ್ಕ್ ತಿಂದು ಅಷ್ಟ. ಅನುರಾಧ ಕೇಳಿಸ್ಕೊಂತಿದ್ದೀರಾ? MTR ಫುಡ್ ಪ್ರಾಡಕ್ಟ್ಸ್. MTR ಫುಡ್ ಪ್ರಾಡಕ್ಟ್ಸ್ ನಾನೇ. ತಿಂಡಿ ಪೋತ. ಹೌದಾ? ಫ್ಯಾಂಟಾಸ್ಟಿಕ್. ಪೆಪ್ಸೊಡೆಂಟ್ ಟೂತ್ ಪೇಸ್ಟ್. ಪೆಪ್ಸೊಡೆಂಟ್ ಟೂತ್ ಪೇಸ್ಟ್. ಯಾರ್ ಸ್ಮೈಲ್ ಚೆನ್ನಾಗಿದೆ. ಒಂದು ಕ್ಲೂ ಕೊಡ್ಲಾ? ಬಂದವ್ರಿಗೆಲ್ಲ ಇದೇ ಕ್ಲೂ ಕೊಡ್ತೀನಿ, ಆದ್ರೂ ಕೊಡ್ತಿದ್ದೀನಿ. ಡೆಂಟಿಸ್ಟ್ ಅನ್ನು ನಾಪ್ಸ್ಕೊಳ್ಳಿ. ಓಹ್, ನಾ ಶಮಿತಾ ಮಲ್ನಾಡು. ಪಾಪ ಶಮಿತಾ ಮಲ್ನಾಡು. ಓಕೆ, ಲಾಸ್ಟ್ ಒನ್ ಇಸ್ ದ ಕಿಲ್ಲರ್. ಹೆಂಗೆ ಯೋಚನೆ ಮಾಡಿ ಆನ್ಸರ್ ಹೆಂಗ್ ಕೊಡ್ತೀರಾ ಅಂತ. VIP ಅಂಡರ್ವೇರ್ಸ್ ಅಂಡ್ ಬನಿಯಾನ್ಸ್. ಅಯ್ಯೋ, ನಾನು ಬರಲ್ಲ. ನಾನಿಲ್ಲ. VIP ಅಂಡರ್ವೇರ್ಸ್ ಅಂಡ್ ಬನಿಯಾನ್ಸ್ ಬದ್ರಿ ಪ್ರಸಾದ್. That was really awesome. Fantastic, Badri sir. I loved it. Anyway, 92.7 ಬಿಗ್ FM ಈ ಮಸ್ತಿ, ಈ ಗಲಾಟೆ ಎಲ್ಲ ಮುಂದುವರಿಯುತ್ತೆ. ವಾಪಸ್ ಬರ್ತಿರಂಗೆ ಕನಸಲು ನೀನೆ ಮನಸ್ಸಲು ನೀನೆ. ಯಾರು ಅಂತೀರಾ? ಇವ್ರನ್ನೇ ಬಂದು ಕೇಳೋಣ ಇಲ್ಲೋಗ್ರ. ಸ್ಟೇ ಟ್ಯೂನ್ಡ್. ಅನುರಾಗದ ಅಲೆ ಮೇಲೆ ನಡೆಯೋ ಬಾಲೆ, ನಸು ನಾಚಿದ ನಗೆಯಲ್ಲೇ ಕರೆಯೋ ಓಲೆ. ಮಾತುಗಳು ಬೇಕಿಲ್ಲ, ಸನ್ನೆಗಳು ಬೇಕಿಲ್ಲ, ನೋಡಿದರೆ ಸಾಕು ಅಹ ಸಾಕು ತಲೆಬಾಗಲು. ಬೆಳದಿಂಗಳ ಅಲೆ ಮೇಲೆ ನಡೆಯೋ ಬಾಲೆ, ഇരുಳಲ್ಲಿಯೂ ಹಗಲಿಡುವ ಗೆಳತಿ ಇವಳೇ. ಕಣ್ಣನು ಮುಚ್ಚಿದರೆ ಕನಸನು ತೆರೆಯೋಳು, ಕನಸಿನ ಹೆಣ್ಣಿವಳಮ್ಮ. ಕಣ್ಣನು ತೆರೆದಾಗ ಮನಸ್ಸನು ತೆರೆಯೋಳು,
ಮನಸ್ಸಿನ ಕಣ್ಣಿವಳಮ್ಮ. ಬಿಸಿಲಿಗೆ ನೆರಳಿಡುವಳು, ಈರುಳಿಗೆ ಬೆಳಕಿಡುವಳು, ಕನಸನು ಕನಸಾಗಿಸಿ ನನಸನೆ ಬರೆದಿಡುವಳು. ಈ ಕಣ್ಣ ಕಡಲಲ್ಲಿ ಹೊಯ್ದಾಡುವಳು. ಅನುರಾಗದ ಅಲೆ ಮೇಲೆ ನಡೆಯೋ ಬಾಲೆ, ഇരുಳಲ್ಲಿಯೂ ಹಗಲಿಡುವ ಗೆಳತಿ ಇವಳೇ. ಹೇಳ್ಕೊಳಕೊಂದೂರು, ತಲೆ ಮ್ಯಾಗೊಂದ್ಸೂರು, ಮಲಗಕ್ಕೆ ಭೂಮ್ತಾಯಿ ಮಂಚ, ಕೈ ಹಿಡ್ದೊಳ್ಬಿಟ್ ನಂಜಿ ನೆಗೆದಾವು ಪಗಂಜಿ, ಕೊಟ್ರಾಯ್ತು ರತ್ನನ್ ಬರ್ಬಂಜ. ಏನೋ ಖುಷಿಯಾದಾಗ ಮತ್ತೆ ಚಿಯೋದಾಗ ಹಂಗೇನೆ ಪ್ರಪಂಚದಂಚ ದಾಟ್ಗಂಡಿ ಹಾರಾಡ್ತಾ ಕನ್ನಡದಲ್ಲಿ ಪದವಾಡ್ತಾ ಇಗೋದು ರತ್ನನ್ ಪ್ರಪಂಚ, ಇಗೋದು ರತ್ನನ್ ಪ್ರಪಂಚ. ಆಗ್ಲೆಲ್ಲ ಬೆವರರ್ಸಿ ತಂದಿದ್ರಲ್ಲೋ ಸಿಮುರ್ಸಿ, ಸಂಜೆಲಿ ಉಳಿಯಂಡ ಕೊಂಚ ಏರ್ತ ಮೈ ಜುಮ್ಮಂದ್ರೆ ವಾಸನೆ ಗಮ್ ಗಮ್ ಅಂದ್ರೆ ತುಂಬೋಯ್ತು ರತ್ನನ್ ಪ್ರಪಂಚ, ತುಂಬೋಯ್ತು ರತ್ನನ್ ಪ್ರಪಂಚ. ದುಃಖಿಲ್ಲದ ಹಾಲಿಲ್ಲ ನಮಗದ್ರಾಗ ಪಾಲಿಲ್ಲ, ನಾವು ಕಂಡಿಲ್ಲ ತಂಚವಂಚ. ನಮ್ಮಷ್ಟಕ್ಕೆ ನಾವಾಗಿ ಇದ್ದಿದ್ರಲ್ಲ ಯಾಗಿ ಬಾಳೋದು ರತ್ನನ್ ಪ್ರಪಂಚ, ಬಾಳೋದು ರತ್ನನ್ ಪ್ರಪಂಚ. ದೇವ್ರೇನ್ರ ಕೊಡಲಣ್ಣ, ಕೊಡದಿದ್ರೆ ಬುಡಲಣ್ಣ, ನಾವೆಲ್ಲ ಅವನಿಗೆ ಬಚ್ಚ. ಅವನ ಕಿತ್ತಾಳ್ದಂಗೆ ಕಣ್ಮುಚ್ಕೊಂಡು ಹೇಳ್ದಂಗೆ ಕುಣಿಯಾದೆ ರತ್ನನ್ ಪ್ರಪಂಚ, ಕುಣಿಯಾದೆ ರತ್ನನ್ ಪ್ರಪಂಚ. ಹೇಳ್ಕೊಳಕೊಂದೂರು, ತಲೆ ಮ್ಯಾಗೊಂದ್ಸೂರು, ಮಲಗಕ್ಕೆ ಭೂಮ್ತಾಯಿ ಮಂಚ, ಕೈ ಹಿಡ್ದೊಳ್ಬಿಟ್ ನಂಜಿ ನೆಗೆತಾವು ಪಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಶೋ ಆಲ್ಮೋಸ್ಟ್ ಎಂಡ್ಗಲ್ಲ, ಎಂಡ್ಗೆ ಬಂದ್ಬಿಟ್ಟಿದೀವಿ. ಸಿಕ್ಕಾಪಟ್ಟೆ ಬೇಜಾರದಿಂದ ಎಂಡ್ ಮಾಡ್ಬೇಕಾಗಿದೆ ಈಗ. 92.7 ಬಿಗ್ ಎಫ್ ಎಮ್ ಅಲ್ಲಿ 43ನೇ ವಾರ ಮುಗಿತಾ ಬಂದಿದೆ. ಇವತ್ತು ನನ್ನ ಜೊತೆ ಸ್ಟುಡಿಯೋಸಲ್ಲಿ ಶಾಸ್ತ್ರಿ ಜೋಡಿಗಳೇ ಇದ್ರು ಆ್ಯಂಡ್ ಜೊತೆಗೆ ಕೀಬೋರ್ಡಲ್ಲಿ ಹರ್ಷವರ್ಧನ್ ರಾಜ್ ಇದ್ರು. ಮತ್ತೊಮ್ಮೆ ನನ್ನ ಶೋಗೆ ಸ್ವಾಗತ ಐಲನ್ ಶಾಸ್ತ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಡೆ ಸಲ ಸ್ವಾಗತ ಸರ್, ಇದು ಶೋ ಅಲ್ಲಿ ಮಾತ್ರ. ಹಂಗ ಅನ್ಬೇಡಿ, ನೀವು ಅವಾಗ ಸ್ವಾಗತ ಅಂತ ಇರ್ಬೇಕು ನಮ್ಗೆ. ಆಯ್ನೋ ಅಲ್ವಾ, ಆಯ್ತು ಬಿಡ್ತು ಅಂತಿದ್ದೀನಿ. ಹೇಳಿ ಶಾಸ್ತ್ರಿ ಸರ್, ಹೇಗಿತ್ತು 4 ಗಂಟೆಗಳ ಕಾಲ ಕಳೆದಿದ್ದು? ಅದ್ಭುತವಾಗಿತ್ತು. ಇವಳು ಮಿಸಸ್ ಹೇಳ್ದಂಗೆ, ಸುಮಾ ಹೇಳ್ದಾಗೆ, ನಿಮ್ಮ ಮಾತುಗಾರಿಕೆ ಶೈಲಿ ಎಲ್ಲ ತುಂಬಾನೇ ಜೋವಿಯಲ್ ಆಗಿತ್ತು. ತುಂಬಾನೇ ನಿಮ್ಮ ಜೊತೆ ಕಳೆದಂಥ ಇಷ್ಟು 4 ಗಂಟೆಗಳು ತುಂಬಾನೇ ಒಂಥರ ಏನೋ ಒಂದು ಒಳ್ಳೆ ಒಂದು ಆ್ಯಂಡ್ ತುಂಬ ಫ್ರೆಂಡ್ಲಿ ಅಂತ ಕೂಡ ಅನ್ಸಿದ್ರಿ ನಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗಾಗಿ ವಿ ಎಂಜಾಯ್ಡ್ ಇಟ್. ಓವರಾಲ್ ವಿ ಎಂಜಾಯ್ಡ್ ಇಟ್. ಐ ಎಂಜಾಯ್ಡ್ ಇಟ್ ಮೋರ್ ದ್ಯಾನ್ ಯು ಗೈಸ್ ಸರ್. ಇಟ್ ವಾಸ್ ಥರೋಲಿ ಫ್ಯಾಂಟಾಸ್ಟಿಕ್ ಫೀಸ್. ನನಗಂತೂ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಾಡುಗಳನ್ನ
ಬೆಳಗ್ಗೆ 7ರಿಂದ ಅಂತೂ ನಾನು ಕೇಳಿ ನನ್ಗೆ ಇನ್ನೂ ಜಾಸ್ತಿ ಇನ್ನೊಂದು 4 ಗಂಟೆಗಳ ಕಾಲ ಎಕ್ಸ್ಟೆಂಡ್ ಮಾಡೋಣ. ಆಮೇಲೆ ಇನ್ನೊಂದು ರೆಗ್ಯುಲರ್ ಆಗಿ ಸಿನಿಮಾ ಸಾಂಗು ಆ ತರ ಪ್ಲೇ ಮಾಡೋದಕ್ಕಿಂತ ಈ ತರ ಒಂದು ಐಡಿಯಾ ತಗೊಂಡಿದ್ರಲ್ಲ, ದಿಟ್ಸ್ ರಿಯಲಿ ವೆರಿ ಗುಡ್. ಐ ನೋ ನಾನ್ ಫಿಲ್ಮಿ ಕೂಡ ಹಾಡೋದಕ್ಕೆ ನೀವು ಹೇಳಿದ್ರಲ್ಲ, ಫಿಲ್ಮಿ ಅಂತಲ್ಲ, ಈ ತರ ಒಂದು ಸಿಂಗರ್ಸ್ ನ ಕರೆದು ಅವ್ರ ಹತ್ರ ಮಾತಾಡಿಸಿ ಅನ್ಪ್ಲಗ್ ತರ ಮಾಡಿ ಮಧ್ಯ ಹಾಡ್ಗಳು ಪ್ಲೇ, ದಿಸ್ ಇಸ್ ರಿಯಲಿ ಗುಡ್. ಥ್ಯಾಂಕ್ ಯು ಸೊ ಮಚ್ ಸರ್. ಲಾಸ್ಟ್ ಹಾಡು ನನ್ನ ಫೇವ್ರೆಟ್ ಸಾಂಗು, ನಾವು ಮಾತಾಡ್ತಾ ಇದ್ವಲ್ಲ ಮಲ್ಲ ಚಿತ್ರದಿಂದ, ನವೆಂಬರ್ 1ನೇ ತಾರೀಕು ಅಂತೂ ಖಂಡಿತವಾಗ್ಲೂ ಪ್ಲೇ ಮಾಡ್ತಾರೆ. ಇದಂತೂ 100% ಡಿ. ಆಗ್ಲೇ ಹೇಳ್ತಾ ಇದ್ದೆ. ಹೇಳಿ ಸರ್, ಈ ಹಾಡು ಹೆಂಗಾಗಿದ್ದು? ಈ ಹಾಡು ಇನ್ಫ್ಯಾಕ್ಟ್ ನಾನು ರವಿಚಂದ್ರನ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದಾಗ ಇದು ಕಂಪೋಸಿಂಗ್ ಸ್ಟೇಜ್ನಿಂದ ನಾನು ಹಾಡ್ಕೊಂಡು ಅವ್ರಿಗೆ ಹಾಡಿ ತೋರಿಸ್ತಾ ಇದ್ದೆ. ಓಕೆ. ಇನ್ಫ್ಯಾಕ್ಟ್ ಶೂಟಿಂಗಿಗೂ ಅವ್ರು ನನ್ನ ವಾಯ್ಸ್ ಎಲ್ಲ ತೊಗೊಂಡೋಗಿದ್ರು ಶೂಟಿಂಗ್ ಮಾಡೋ ಟೈಮ್ನಲ್ಲಿ. ಬಟ್ ಈ ಮೊದಲೇ ಈ ಹಾಡನ್ನ ಏನಾಗಿತ್ತು ಅಂತಂದ್ರೆ, ಇದನ್ನ ಶಂಕರ್ ಮಹಾದೇವನ್ ಅವರು ಹಾಡೋವಂಥ ಒಂದು ರೇಂಜ್ ಇದು. ಅವ್ರ ಹತ್ರ ಆಡ್ಸೋದು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಮೊದಲೇ ಡಿಸೈಡ್ ಮಾಡಿದ್ರು. ಹಾಗಾಗಿ ಅವರ ಒಂದು ನಿರ್ದೇಶನದಂತೆ ಆದೇಶದಂತೆ ನಾನೇ ಚೆನ್ನೈಗೆ ಹೋಗಿ ಶಂಕರ್ ಮಹಾದೇವನ್ ಸರ್ ಹತ್ರ ಹಾಡ್ಸ್ಕೊಂಡು ಬಂದೆ. ಹಾಡ್ಸ್ಕೊಂಡು ಬಂದೆ ನಾನೇ. ಓಕೆ. ಹಾಡ್ಸ್ಕೊಂಡು ಬಂದ್ಮೇಲೆ ಅವರು ಶೂಟಿಂಗ್ ಸ್ಪಾಟಲ್ಲಿ ಲಾಸ್ಟ್ ಡೇ ಏನೋ ಹಾಕಿದ್ದಾರೆ ಶಂಕರ್ ಮಹಾದೇವನ್ ಸರ್ ವಾಯ್ಸ್. ಇದೇನಾಗುತ್ತೆ ಅಂತಂದ್ರೆ, ಶಂಕರ್ ಮಹಾದೇವನ್ ಇಸ್ ಅ ಫ್ಯಾಬ್ಯುಲಸ್ ಸಿಂಗರ್, ಅದ್ರ ಬಗ್ಗೆ ನೋ ಡೌಟ್. ಈ ಮೊದ್ಲಿಂದ ಕೆಲವು ಒಂದು ವಾಯ್ಸ್ ಕೇಳಿ ಅದು ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ ಕೆಲವು, ಅದು ಒಂದು ಇದು, ಅದು ಇಟ್ಸ್ ಅ ನ್ಯಾಚುರಲ್ ಒಂದು ಇದು. ತಕ್ಷಣ ಬೇರೆದೇನೋ ಕೇಳಿದಾಗ ಒಂಥರ ಡೈಜೆಸ್ಟ್ ಆಗಲ್ಲ. ಕರೆಕ್ಟ್. ಈಗ ಹೇಗಿದೆ ಅದನ್ನ ಬೇರೆ ಯಾರು ಇನ್ನ ಅದ್ಭುತವಾಗಿ ಆಡ್ಬೋದು, ಬಟ್ ಅದಕ್ಕೆ ಒಂದು ವಾಯ್ಸ್ ರಿಜಿಸ್ಟರ್ ಆಗ್ಬಿಟ್ಟಾಗ ಅದು ಒಂದು ಕೆಲವು ಸತಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಆ ತರ ಆಗಿ ಇಲ್ಲ ಕಣ, ಕೆಲವು ಎಲ್ಲ ಸುಮಾರು ಜನ ಹೇಳ್ಬಿಟ್ರು ನನಗೆ, ಬೇಡ ನೀನ್ ಆಡಿರೋದೇ ಇರ್ಲಿ, ಬೇಕಾದ್ರೆ ನನ್ಗೆ ಇನ್ನೊಂದ್ಸತಿ ಆಡ್ಕೊಟ್ಬಿಡು ನೀನು. ಆ ಥರ ಆಗಿದ್ದು ಸಾಂಗ್ ಇದು. ನನಗೆ ನಮ್ಮ ಜನ್ಮ ಜೋಡಿ ಸಾಂಗ್ನಲ್ಲಿ ನನಗೆ ಎಷ್ಟು ಒಂದು ಜನಪ್ರಿಯತೆ ಗಳಿಸ್ತು, ಅದೇ ಒಂದು ರೀತಿಯಲ್ಲಿ ಅದೇ ಒಂದು ಎತ್ತರಕ್ಕೆ ಅಪ್ರಿಸಿಯೇಷನ್ ಕೂಡ ಸಿಕ್ತು, ಜನಪ್ರಿಯತೆ ಆಯ್ತು, ತುಂಬಾನೇ ಜನಪ್ರಿಯತೆಗೊಂಡು ಈ ಸಾಂಗು ನನ್ಗೆ ಒಳ್ಳೆ ಹೆಸರು ತಂದು ಕೊಡ್ತು. ಫ್ಯಾಂಟಾಸ್ಟಿಕ್, ಟ್ರೂಲಿ ನನ್ನ ಫೇವ್ರೆಟ್ ಸಾಂಗ್ ಕೂಡ. ಆನ್ ದಿಸ್ ನೋಟ್ ಈ ಹಾಡು ಮೂಲಕ ಶೋನ ಎಂಡ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಇಬ್ರು ಬಂದು ಇಷ್ಟೊತ್ತರೆಗೂ ಹಾಡಿದ್ದಕ್ಕೆ. ಆ್ಯಂಡ್ ಕೀಬೋರ್ಡಲ್ಲಿ ನುಡಿಸಿದಂಥ ಹರ್ಷವರ್ಧನ್ ಕೇಳಬೇಕಾ, 3ನೇ ಸಲ ಬರ್ತಾ ಇರೋದು ನೀವು, ಸಿಕ್ಕಾಪಟ್ಟೆ ಚೆನ್ನಾಗಿ ನುಡಿಸಿದ್ದೀರಾ ಬಿಡಿಪ. 92.7 ಬಿಗ್ FM ಅಲ್ಲಿ 43ನೇ ವಾರನ ಕೇಳ್ತಾ ಇರೋಂಥ ಮಂಗಳೂರಿನ ಬೆಡಗೇರೆ, ಮೈಸೂರಿನ ಲವ್ಲಿ ಪೀಪಲ್ ಆ್ಯಂಡ್ ಬೆಂಗಳೂರಿನ ಮಹಾಜನಗಳೇ, ಈ ಎಲ್ಲ ಹಾಡುಗಳನ್ನ ನೀವು ಅನ್ಪ್ಲಗ್ಡ್ ವಿತ್ ಮಯೂರನ ಫೇಸ್ಬುಕ್ ಪೇಜ್ನ ಹೋಗ್ಬಿಟ್ಟು ಲೈಕ್ ಮಾಡಿ, ಅಲ್ಲಿ ಕೂಡ ಕೇಳ್ಬೋದು. ಟಿಲ್ ದೆನ್ ಲೈಫು ಸೂಪರ್. ಆಹಾ. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆ ತೋರಣಗಳೇ, ಬೀಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಕರುನಾಡೆ ಕೈ ಚಾಚಿದೆ ನೋಡೆ, ಹೂಗಳೇ ಶುಭ ಕೋರಿವೆ ನೋಡೆ. ಮೇಘವೇ ಮೇಘವೇ ಸೂಜಿ ಮಲ್ಲಿಗೆ, ಭೂಮಾತೆಯ ಮೂಡಿಯೇ ಮೈಸೂರ ಮಲ್ಲಿಗೆ. ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ, ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ. ನಾನು ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬೀಸೋ ಗಾಳಿ
ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ